ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಕೋಲಾರದ ಹತ್ರ ಇರೋ ದೇವಸ್ಥಾನಗಳು ಹಾಗೂ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೋಲಾರಮ್ಮ ದೇವಸ್ಥಾನ. ಈ ದೇವಸ್ಥಾನ ಇರೋದು ಕೋಲಾರದಿಂದ ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ. ನಿಮ್ಮ ವೆಹಿಕಲ್ಸ್ ನ ಈ ದೇವಸ್ಥಾನದ ಹತ್ರ ನಿಲ್ಸ್ಕೊಳ್ಳಿಕ್ಕೆ ಜಾಗ ಇದೆ. ಇಲ್ಲಿನ ಕೋಲಾರಮ್ಮನ ವಿಷಜಂತುಗಳ ಅಧಿದೇವತೆ ಅಂತಾನೆ ಕರೀತಾರೆ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಯುದ್ಧಗಳು ನಡೀತಿದ್ವು. ಈ ನೆಲ ಬೂದಿಯ ನೆಲ. ಈಗಲೂ ಸಹ ಈ ನೆಲದ ಕೆಳಗೆ ಬರೀ ಬೂದಿನೇ ಸಿಗೋದು. ಚೋಳರಾಜರು ಈ ದೇವಸ್ಥಾನವನ್ನ ಕಟ್ಬೇಕಾದ್ರೆ ಈ ಬೂದಿ ನೆಲದಿಂದ ಬರೀ ವಿಷಜಂತುಗಳೇ ಕಾಣಿಸ್ಕೊಳ್ತಿದ್ವು ಅವರಿಗೆ. ಆಗ ರಾಜರು ಇಲ್ಲಿ ವೃಶ್ಚಿಕ ಭೈರವಿ ಅಂತ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಯಾವುದೇ ವಿಷಜಂತುಗಳು ಆಚೆ ಬರ್ದೇ ಇರ್ಲಿ ಅಂತ ಹೇಳಿ ಹೀಗ್ ಮಾಡಿದ್ರು. ಈಗಲೂ ಸಹ ಚೇಳಿನ ಬಾವಿ ಈ ದೇವಸ್ಥಾನದಲ್ಲಿ ಇದೆ. ಈ ಬಾವಿ ಒಳಗಡೆ ತುಂಬಾ ವರ್ಷಗಳಿಂದ ಕಾಯಿನ್ಸ್ ನ ಹಾಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಈ ಕಾಯಿನ್ಸ್ ನ ಹಾಕ್ಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ಬಾವಿಯಲ್ಲಿ ಎಷ್ಟೊಂದು ಚೇಳುಗಳಿದಾವೆ. ಆ ಚೇಳುಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈಗ ಅದನ್ನ ತಪ್ಪಿಸಿದ್ದಾರೆ. ಅಲ್ಲಿ ಚೇಳಮ್ಮ ನೆಲೆಸಿದಾಳೆ ಅಂತ ಈಗಲೂ ಸಹ ನಂಬಲಾಗತ್ತೆ. ಆದ್ರೆ ಈ ನಾಣ್ಯಗಳನ್ನ ಹಾಕೋ ಜಾಗದಲ್ಲಿ ಅಮ್ಮನವರ ಪಾದಗಳನ್ನ ಇಟ್ಟಿದ್ದಾರೆ. ಅಲ್ಲಿ ನಮಸ್ಕರಿಸ್ಕೊಂಡು ನೀವು ಹೋಗಬಹುದು. ಈ ದೇವಿಯನ್ನ ಮೂಕನಾಂಚಾಳಮ್ಮ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಕೋಲಾರಮ್ಮನ ಗರ್ಭಗುಡಿಯ ಪಕ್ಕದಲ್ಲೇ ಕಾಳಭೈರವಿ ಹಾಗೂ ಕಾಳಭೈರವ ಇದ್ದಾರೆ. ಇಲ್ಲಿರುವ ಕಾಳಭೈರವನಿಗೆ ಮೂಗು ವಿಕಾರವಾಗಿರೋದ್ರಿಂದ ಆ ಕಾಳಭೈರವನಿಗೆ ಮೂಕನಾಂಚಾಳಮ್ಮ ಅಂತ ಕರೀತಾರೆ. ಹಾಗೆ ಇಲ್ಲಿರುವ ಕೋಲಾರಮ್ಮನನ್ನ ಮೊದಲು ಕನ್ನಡಿಯಲ್ಲಿ ನೋಡಿ ನಂತರ ಕೋಲಾರಮ್ಮನ ದರ್ಶನ ಪಡೆಯಬೇಕು. ಯಾಕಂದ್ರೆ ಕೋಲಾರಮ್ಮ ಒಂದು ರೌದ್ರ ಸ್ವರೂಪಿಣಿಯಾಗಿರೋದ್ರಿಂದ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ಸಪ್ತ ಮಾತೃಕೆಯರನ್ನ ನೋಡಬಹುದು. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಹಾಗೂ ಇಂದ್ರಾಣಿ. ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಕೋಲಾರದಿಂದ ಕೇವಲ 1 ಕಿಲೋಮೀಟರ್. ಚೋಳ ಹಾಗೂ ವಿಜಯನಗರ ಶಿಲ್ಪಕಲೆಗಳ ಶೈಲಿಯಲ್ಲಿ ಈ ಸೋಮೇಶ್ವರ ದೇವಸ್ಥಾನವನ್ನ ನೀವು ನೋಡಬಹುದು. ಇವೆರಡೂ ಶಿಲ್ಪಕಲೆಗಳ ಮಿಶ್ರಣ ಈ ದೇವಸ್ಥಾನದಲ್ಲಿ ನೀವು ನೋಡಬಹುದು. ಈ ದೇವಸ್ಥಾನದ ಹತ್ರ ಪಾರ್ಕಿಂಗ್ಗೆ ಸ್ಪೇಸ್ ಇದೆ. ಸೋಮೇಶ್ವರ ದೇವಸ್ಥಾನವನ್ನ ಯಾರು ಕಟ್ಸಿದ್ರು ಅಂತ ಇನ್ನೂ ಸಹ ಯಾರಿಗೂ ತಿಳಿಲಿಕ್ಕಾಗಿಲ್ಲ. ಆದರೆ ಇಲ್ಲಿರುವ ಶಿಲ್ಪಕಲೆಯನ್ನ ನೋಡ್ತಾ ಹಾಗೂ ಇಲ್ಲಿರುವ ಒಂದು ಶಾಸನದ ಪ್ರಕಾರ ಈ ದೇವಸ್ಥಾನ ಅಚ್ಯುತರಾಯರ ಕಾಲದಿಂದಲೂ ಇದೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಂತೂ ನೀವು ಅದ್ಭುತವಾದ ಶಿಲ್ಪಕಲೆಗಳನ್ನ ನೋಡಬಹುದು. ಸಾಮಾನ್ಯವಾಗಿ ನೀವು ಶಿವಲಿಂಗಗಳನ್ನ ಕಪ್ಪು ಕಲ್ಲಲ್ಲಿ ಮಾಡಿರೋದನ್ನ ನೋಡಿರ್ತೀರಾ. ಆದ್ರೆ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಮಿಂಚುವ ಕಲ್ಲಿಂದ ಮಾಡಿದ್ದಾರೆ. ಅಂದ್ರೆ ಇದನ್ನ ಬ್ಲೂಯಿಶ್ ಗ್ರಾನೈಟ್ ಅಂತ ಕರೀತಾರೆ. ಇದು ಒಂದು ವಿಶೇಷವಾದ ಶಿವಲಿಂಗ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ಯೋಗಾನಂದಿ ಹಾಗೂ ಭೋಗಾನಂದಿಯನ್ನ ನೋಡಬಹುದು. ಈ ದೇವಸ್ಥಾನದಲ್ಲಿ ನೀವು ಅಪರೂಪದ ಜಾಗದಲ್ಲಿ ನವಗ್ರಹಗಳನ್ನ ನೋಡಬಹುದು. ಅಂದ್ರೆ ಈ ದೇವಸ್ಥಾನದ ರೂಫ್ ಮೇಲ್ಗಡೆ ನವಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಮೊದಲಿನ ಕಾಲದಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರ್ಲಿಲ್ಲ. ಆದರೂ ಸಹ ಇಲ್ಲಿ ಭಕ್ತಾದಿಗಳು ಬಂದಾಗ ನವಗ್ರಹಗಳ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ಈ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ನವಗ್ರಹಗಳನ್ನ ಕೆತ್ತಿದ್ದಾರೆ. ಶ್ರೀ ವಕ್ಕಲೇರಿ ಮಾರ್ಕಂಡೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಕೋಲಾರದಿಂದ 17 ಕಿಲೋಮೀಟರ್ಸ್. ಈ ದೇವಸ್ಥಾನ ಇರೋದು ಕೋಲಾರದ ವಕ್ಕಲೇರಿ ಊರಿನಲ್ಲಿ. ಈ ವಕ್ಕಲೇರಿ ಊರು ಮೊದಲು ಕಮಕಪುರಿ ಅಂತ ಕರೆಯಲ್ಪಡ್ತಿತ್ತು. ಇಲ್ಲಿ ಭೃಗಂಡ ಮಹರ್ಷಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಭೃಗಂಡ ಮಹರ್ಷಿಗಳಿಗೆ ಸಂತಾನ ಇರೋದಿಲ್ಲ. ಅದಕ್ಕೆ ಅವರು ಶಿವನ್ನ ಪ್ರಾರ್ಥಿಸ್ತಾ ಅವನ ಧ್ಯಾನವನ್ನೇ ಮಾಡ್ತಾ ಇರ್ತಾರೆ. ಅವರ ಭಕ್ತಿಗೆ ಶಿವ ಪ್ರತ್ಯಕ್ಷ ಆಗಿ, ನಿನಗೆ ಲೋಕ ಕಂಟಕನಾಗಿರುವ ದೀರ್ಘಾಯುಷ್ಯ ಮಗ ಬೇಕಾ ಅಥವಾ ಒಳ್ಳೆ ಭಕ್ತಿಯಿಂದ ಕೂಡಿರುವ ಅಲ್ಪಾಯುಷ್ಯ ಮಗ ಬೇಕಾ ಅಂತ ಕೇಳ್ತಾನೆ. ಆಗ ಮೃಗಂಡ ಮಹರ್ಷಿ ನನಗೆ ಒಳ್ಳೆ ಧ್ಯಾನ ಮಾಡ್ತಾ ಹಾಗೆ ಭಕ್ತಿಯಿಂದ ಇರುವ ಅಲ್ಪಾಯುಷ್ಯ ಮಗನೇ ಕೊಡು ಅಂತ ಕೇಳ್ತಾನೆ. ಆ ಮಗನ ಹೆಸರೇ ಮಾರ್ಕಂಡೇಯ. ಈ ಮಾರ್ಕಂಡೇಯನಿಗೆ 16 ವರ್ಷಗಳು ಮಾತ್ರ ಆಯಸ್ಸು. 16 ವರ್ಷ ಆಗ್ತಾ ಇದ್ದಂಗೆ ಯಮಧರ್ಮರಾಜ ಬರ್ತಾನೆ. ಆಗ ಯಮ ಮಾರ್ಕಂಡೇಯನಿಗೆ ಹೇಳ್ತಾನೆ, ನಿನ್ನ ಆಯಸ್ಸು ಮುಗ್ದೋಗಿದೆ ಅಂತ. ಆಗ ಮಾರ್ಕಂಡೇಯ ಶಿವಲಿಂಗವನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾನೆ. ಈಗ ಯಮ ಶಿವಲಿಂಗದ ಮೇಲೇನೆ ಪಾಶವನ್ನ ಬಿಟ್ಬಿಡ್ತಾನೆ.
ಆಗ ಶಿವ ರೌದ್ರಾವತಾರ ತಾಳಿ ನನ್ನ ಭಕ್ತರ ಮೇಲೆ ಈ ತರ ಎಲ್ಲ ಪಾಶವನ್ನ ಪ್ರಯೋಗಿಸಬಾರ್ದು ಅಂತ ಹೇಳಿ ತನ್ನ ತ್ರಿಶೂಲವನ್ನ ಅಲ್ಲಿರುವ ಒಂದು ಬಾವಿಯ ಹತ್ರ ಬಿಡ್ತಾನೆ. ಆಗ ಆ ಪಾಶ ಕಟ್ ಆಗೋಗತ್ತೆ. ಆಗ ಮಾರ್ಕಂಡೇಯ ಚಿರಂಜೀವಿ ಆಗೋಗ್ತಾನೆ. ಈಗಲೂ ಸಹ ಈ ಶಿವಲಿಂಗದ ಮೇಲೆ ನೀವು ಮಾರ್ಕಂಡೇಯ ಗಟ್ಟಿಯಾಗಿ ಹಿಡಿದಾಗ ಅವನ ಬೆರಳಿನ ಗುರುತುಗಳನ್ನ ಕೂಡ ನೋಡಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ನೀವು ಸಪ್ತಮಾತೃಕೆಯರು, ವೀರಭದ್ರ ಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಪಾರ್ವತಿ ದೇವಿ, ವೆಂಕಟರಮಣ ಸ್ವಾಮಿ, ಚಂಡಿಕೇಶ್ವರ ಹಾಗೂ ಭೈರವೇಶ್ವರ ಇಷ್ಟು ದೇವರನ್ನ ನೀವು ಇಲ್ಲೇ ಕಾಣಬಹುದು. ಈ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. ಹಾಗೆ ಈ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಸ್ಟೆಪ್ಸ್ ಕೂಡ ಇದೆ, ಆದ್ರೆ ಅದು ಒಂದು 500 ಸ್ಟೆಪ್ಸ್ ಮೇಲ್ ಇದೆ. ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನೀವು ಬೈಕ್ ಅಥವಾ ಕಾರ್ಗಳಲ್ಲಿ ಕೂಡ ಈ ಬೆಟ್ಟದ ಮೇಲೆ ಹೋಗಬಹುದು. ಹೋಗ್ತಾ ಸ್ವಲ್ಪ ಕರ್ವ್ಸ್ ಇರುತ್ತೆ. ಹಾಗೆ ಬೆಟ್ಟದ ಮೇಲೆ ನೀವು ಪಾರ್ಕಿಂಗ್ ಮಾಡಬಹುದು. ಈ ದೇವಸ್ಥಾನದ ಮೇಲೆಲ್ಲ ಬಸ್ಗಳು ಓಡಾಡೋದಿಲ್ಲ. ಪ್ರೈವೇಟ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಬಂದ್ರೆ ಉತ್ತಮ. ಈ ದೇವಸ್ಥಾನ ಬರೀ ಸೋಮವಾರ ಮಾತ್ರ ಅಲ್ಲ, ಎಲ್ಲಾ ದಿವಸನೂ ಓಪನ್ ಆಗಿರುತ್ತೆ. ಆದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಈ ದೇವಸ್ಥಾನ 1000 ವರ್ಷಗಳ ಹಳೆಯ ದೇವಸ್ಥಾನ. ಹಾಗೆ ಈ ದೇವಸ್ಥಾನವನ್ನ ಚೋಳರು ಕಟ್ಟಿಸಿದ್ದು ಅಂತ ನಂಬಲಾಗತ್ತೆ. ಈ ಬೆಟ್ಟದ ಮೇಲೆ ನೀವು ನಿಂತ್ಕೊಂಡಾಗ ನಿಮ್ಗೆ 360 ಡಿಗ್ರಿ ವ್ಯೂ ಸಿಗತ್ತೆ. ಹಾಗೆ ಈ ವ್ಯೂ ನಿಮ್ಮ ಮನಃಶಾಂತಿಯನ್ನ ಹೆಚ್ಚಿಸುತ್ತೆ. ಛೋಟಾ ಲಡಾಖ್ ಈ ಜಾಗಕ್ಕೆ ಕೋಲಾರದಿಂದ 15 ಕಿಲೋಮೀಟರ್ಸ್. ಲಡಾಖ್ ಅನ್ನೋ ಒಂದು ಜಾಗವನ್ನ ನೀವೆಲ್ಲರೂ ಕೇಳಿರ್ತೀರಾ. ಆದ್ರೆ ನಮ್ಮ ಕರ್ನಾಟಕದಲ್ಲೂ ಒಂದು ಛೋಟಾ ಲಡಾಖ್ ಇದೆ. ಈ ಜಾಗಕ್ಕೆ ಹೋದಾಗ ನಿಮ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ನಿಮ್ಮ ಗಾಡಿಗಳನ್ನ ಪಾರ್ಕ್ ಮಾಡ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ ವ್ಯೂ ನೋಡ್ಲಿಕ್ಕೆ. ಇಲ್ಲಿ ವ್ಯೂ ಅಂದ್ರೆ ನೀವು ಒಂದು ಸುಂದರವಾದ ಪುಟ್ಟ ಸರೋವರವನ್ನ ನೋಡಬಹುದು. ಅಂದ್ರೆ ಪುಟ್ಟ ಕೆರೆ ಅದು. ಈ ವ್ಯೂಸ್ ಅಂತೂ ಅದ್ಭುತವಾಗಿ ಇರುತ್ತೆ. ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಪ್ರಶಾಂತವಾದ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಸೋಮಾಂಬುದಿ ಅಗ್ರಹಾರ ಸರೋವರ ಈ ಜಾಗಕ್ಕೆ ಕೋಲಾರದಿಂದ 17 ಕಿಲೋಮೀಟರ್ಸ್. ಈ ಜಾಗಕ್ಕೆ ಹೋದಾಗ ನಿಮ್ಗೆ ಪಾರ್ಕಿಂಗ್ ಇದೆ. ಈ ಸರೋವರದಲ್ಲಿ ಪಲಾರ್ ನದಿಯ ನೀರು ಹರಿಯೋದು. ಈ ಸರೋವರವನ್ನ ನೋಡ್ಲಿಕ್ಕೆ ಸಾವಿರಾರು ಜನ ಬರ್ತಾರೆ. ಯಾಕಂದ್ರೆ ಈ ಸರೋವರ ಅಷ್ಟು ಸುಂದರವಾಗಿ ಇದೆ. ಕುರುಡುಮಲೆ ಗಣೇಶ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕೋಲಾರದಿಂದ 36 ಕಿಲೋಮೀಟರ್ಸ್. ಈ ದೇವಸ್ಥಾನದಲ್ಲಿ ನೀವು ವಿಶೇಷವಾಗಿ 13 ಫೀಟ್ ಗಣಪತಿ ವಿಗ್ರಹವನ್ನ ನೀವು ನೋಡಬಹುದು. ಇದು ಒಂದು ಸಾಲಿಗ್ರಾಮ ಶಿಲೆಯಾಗಿದೆ. ಇದನ್ನ ಸ್ವತಃ ಪರಶಿವನೇ ಕೃತಾಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ಯಾಕೆ ಅಂದ್ರೆ ಕೃತಾಯುಗದಲ್ಲಿ ತ್ರಿಪುರಾಸುರನ ವಧೆ ಆಗ್ಬೇಕಾಗಿತ್ತು. ಆಗ ಶಿವ ಇಲ್ಲಿರುವ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದಾನೆ ಅಂತ ನಂಬಲಾಗುತ್ತೆ. ಗಣಪತಿಯ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಎಲ್ಲಾ ದೇವಾನುದೇವತೆಗಳು ಇಲ್ಲಿ ಕೂಡಿದ್ರು. ಅದಕ್ಕೆ ಈ ಸ್ಥಳಕ್ಕೆ ಕೂಡುಮಲೆ ಅಂತ ಹೆಸರು ಬಂತು. ಅದು ಈಗ ಕಾಲ ಉರುಳ್ತಾ ಕುರುಡುಮಲೆಯಾಗಿದೆ. ರಾಮ ಲಕ್ಷ್ಮಣರು ಕೂಡ ತ್ರೇತಾಯುಗದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಗಣಪತಿಯ ದರ್ಶನ ತಗೊಂಡಿದ್ರು. ದ್ವಾಪರ ಯುಗದಲ್ಲಿ ಕೃಷ್ಣ ಹಾಗೂ ಪಾಂಡವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಹಾಗೆ ಈಗ ಕಲಿಯುಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಕೃಷ್ಣದೇವರಾಯರು ಈ ದೇವಸ್ಥಾನವನ್ನ ಕಟ್ಟಿಸಿರೋದು. ಅವನಿ ಬೆಟ್ಟ ಈ ಬೆಟ್ಟಕ್ಕೆ ಕೋಲಾರದಿಂದ 33 ಕಿಲೋಮೀಟರ್ಸ್. ಮೊದಲು ಈ ಜಾಗವನ್ನ ಅವಂತಿಕಾ ಸ್ಥಳ ಎಂದು ಕರೀತಾ ಇದ್ರು. ತ್ರೇತಾಯುಗದಲ್ಲಿ ಲವಾಕುಶ ಹಾಗೂ ವಾಲ್ಮೀಕಿ ಆಶ್ರಮ ಇದ್ದಂತ ಸ್ಥಳ ಇದು. ಈ ಬೆಟ್ಟದ ಮೇಲೆ ವಾಲ್ಮೀಕಿ ಆಶ್ರಮ ಅಂತ ಇತ್ತು. ಅಲ್ಲೇ ಲವಾಕುಶರ ಜನ್ಮ ಆಗಿದ್ದು. ಅಲ್ಲೇ ಒಳಗಡೆ ಹೋದ್ರೆ ನಿಮ್ಗೆ ಮಣ್ಣು ಸಿಗತ್ತೆ. ಈ ಮಣ್ಣನ್ನ ಮಕ್ಕಳಾಗಿಲ್ದೇ ಇರೋರು ಹಾಗೆ ಮಕ್ಕಳಿಗೆ ಅಕಸ್ಮಾತ್ ಏನಾದ್ರೂ ಹೊಟ್ಟೆ ನೋವು ಇಂಥದ್ದೇನಾದ್ರೂ ಇದ್ರೆ ಹಾಲು ಅಥವಾ ನೀರಲ್ಲಿ ಬೆರೆಸಿ ಕೊಡಬಹುದು. ಆಗ ಅವರ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರ ಆಗತ್ತೆ ಅಂತ ನಂಬಲಾಗತ್ತೆ. ಹಾಗೆ ಪಾಂಡವರು ಕೂಡ ಈ ಅವಂತಿಕಾ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಅಂತ ಒಂದು ಗುರ್ತಿರ್ಲಿ ಅನ್ಬಿಟ್ಟು 5 ಲಿಂಗಗಳನ್ನ ಅವರವರ ಹೆಸರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಲವಾಕುಶರು ಉಪಯೋಗಿಸ್ತಿದ್ದ ಬಟ್ಟಲುಗಳು, ಹಂಡೆಗಳು, ಈ ವಸ್ತುಗಳಿಗೆಲ್ಲ ಆಂಜನೇಯ ಬಂಡೆ ರೂಪವನ್ನ ಕೊಟ್ಟಿದ್ದಾನೆ. ಈಗಲೂ ಸಹ ಈ ಬಂಡೆಗಳನ್ನ ನೀವು ಹೊಡೆದಾಗ ತಾಮ್ರದ ಶಬ್ದ ಕೇಳಿಸುತ್ತೆ. ಇದನ್ನ ನೀವು ಬೆಟ್ಟದ ಮೇಲೆ ಕಾಣಬಹುದು. ಹಾಗೆ ನೀವು ಲಕ್ಷ್ಮಣ ತೀರ್ಥವನ್ನ ನೋಡಬಹುದು. ಈ ಬೆಟ್ಟದ ಮೇಲೆ ಸೀತಾದೇವಿಯನ್ನ ಲಕ್ಷ್ಮಣ ವನವಾಸಕ್ಕಾಗಿ ಕಾಡಿಗೆ ಕರ್ಕೊಂಡ್ ಬರ್ಬೇಕಾದ್ರೆ
ಸೀತಾದೇವಿ ಲಕ್ಷ್ಮಣನನ್ನ ಕೇಳ್ತಾಳೆ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀಯಾ ಅಂತ. ಆಗ ಲಕ್ಷ್ಮಣ, ರಾಮ ಹೇಳಿರೋದ್ರಿಂದ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಸೀತಾ ಮೂರ್ಛೆ ಹೋಗ್ತಾಳೆ ಅಲ್ಲೇನೆ. ಆಗ ಸೀತೆ ಒಂಟಿ ಗರ್ಭಿಣಿಯಾಗಿದ್ಲು. ಅವಳನ್ನ ಯಾರೂ ಮುಟ್ಟುವಂತಿರ್ಲಿಲ್ಲ. ಆಗ ಲಕ್ಷ್ಮಣ ತನ್ನ ಬಾಣವನ್ನ ಅಲ್ಲೇ ಹೂಡಿ ಗಂಗೆಯನ್ನ ಕರೆಸ್ತಾನೆ. ಅದಕ್ಕೆ ಆ ಜಾಗಕ್ಕೆ ಲಕ್ಷ್ಮಣ ತೀರ್ಥ ಅಂತ ಹೆಸರು. ಈಗಲೂ ಸಹ ಈ ನೀರು ಬತ್ ಹೋಗಿಲ್ಲ. ಇದನ್ನ ಪಾತಾಳ ಗಂಗೆ ಅಂತ ಸಹ ಕರೀತಾರೆ. ಹಾಗೆ ಬೆಟ್ಟದ ಮೇಲೆ ನೀವು ಸೀತಾದೇವಿ ಹಾಗೆ ಪಾರ್ವತಿ ದೇವಿಯ ದೇವಸ್ಥಾನವನ್ನ ಕಾಣಬಹುದು. ಇಲ್ಲಿ ಪಾರ್ವತಿ ದೇವಿಯ ದೇವಸ್ಥಾನ ಯಾಕಿರೋದು ಅಂದ್ರೆ, ಸೀತಾದೇವಿ ವನವಾಸಕ್ಕೆ ಬಂದ್ಬಿಟ್ಟಾಗ ಇನ್ನ ನಾನು ರಾಮನನ್ನ ನೋಡ್ಲಿಕ್ಕೆ ಆಗೋದೇ ಇಲ್ವೇನೋ ಅಂತ ಅನ್ಕೊಂಡಾಗ ವಾಲ್ಮೀಕಿ ನೀನು ಗೌರಿ ವ್ರತ ಹಾಗೂ ಪೂಜೆಯನ್ನ ಮಾಡಿದ್ರೆ ರಾಮನ ದರ್ಶನವನ್ನ ಮತ್ತೆ ಪಡೆಯಬಹುದು ಅಂತ ಹೇಳ್ತಾರೆ. ಆಗ ಸೀತಾಮಾತೆ ಪಾರ್ವತಿಯನ್ನ ಪೂಜಿಸ್ತಾರೆ. ಅದಕ್ಕೆ ಇಲ್ಲಿ ಪಾರ್ವತಿ ಇರೋದು. ಹಾಗೆ ಸೀತಾದೇವಿ ತನ್ನ ಕರ್ತವ್ಯ ಮುಗೀತು ಅಂತ ಹೇಳಿ ಲವಾಕುಶರನ್ನ ರಾಮನಿಗೆ ಒಪ್ಪಿಸಿದಾಗ ಭೂಮಿ ತಾಯಿ ಸೀತೆಯನ್ನ ತನ್ನೊಳಗಡೆ ಕರ್ಕೊಂಡ್ಬಿಡ್ತಾಳೆ. ಅದಕ್ಕೆ ಈ ಜಾಗಕ್ಕೆ ಅವನಿ ಬೆಟ್ಟ ಅಂತ ಕರೆಯಲಾಗುತ್ತೆ. ಅವನಿ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ. ಈ ಬೆಟ್ಟದ ಕೆಳಗಡೆ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ರಾಮನೇ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವನ್ನ ನೀವು ನೋಡಬಹುದು. ಲವಾಕುಶ ಹಾಗೆ ರಾಮನ ಮಧ್ಯೆ ಯುದ್ಧ ಆಗಿರತ್ತೆ. ಆಗ ರಾಮ ಇದರಿಂದ ಏನಾದ್ರೂ ದೋಷ ಉಂಟಾಗಿದ್ರೆ ಏನ್ ಮಾಡ್ಬೇಕು ಅಂತ ವಾಲ್ಮೀಕಿಯನ್ನ ಕೇಳಿದಾಗ ಅವರು ಹೇಳ್ತಾರೆ, ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದಾಗ ದೋಷ ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಈ ಶಿವಲಿಂಗವನ್ನ ರಾಮಲಿಂಗೇಶ್ವರ ಅಂತ ಕರೆಯೋದು. ರಾಮ ಇಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ತನ್ನ ತಮ್ಮಂದ್ರೆಲ್ಲಾನು ಇಲ್ಲಿ ಒಂದೊಂದು ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ. ಲಕ್ಷ್ಮಣಲಿಂಗೇಶ್ವರ, ಭರತಲಿಂಗೇಶ್ವರ, ಶತ್ರುಘ್ನಲಿಂಗೇಶ್ವರ ಹಾಗೂ ವಾಲಿ ಮತ್ತು ಸುಗ್ರೀವ ಕೂಡ ಒಂದೊಂದು ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನವನ್ನ ನೀವು ಚೋಳರ ಶೈಲಿ, ವಿಜಯನಗರ ಶೈಲಿ ಹಾಗೂ ನಳಂಬರ ಶೈಲಿಯಲ್ಲಿ ನೋಡಬಹುದು. ಈ ದೇವಸ್ಥಾನವನ್ನ ಇವರೇ ಜೀರ್ಣೋದ್ಧಾರ ಮಾಡಿರೋದು ಅಂತ ಹೇಳಲಾಗುತ್ತೆ. ಅಂತರಗಂಗೆಗೆ ಕೋಲಾರದಿಂದ 3.5 ಕಿಲೋಮೀಟರ್ಸ್. ಕೋಲಾರದಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನೀವು ಅಂತರಗಂಗೆನ ರೀಚ್ ಆಗಬಹುದು. ಅಂತರಗಂಗೆಯಲ್ಲಿ ನೀವು ಗಂಗೆ ಗುಪ್ತಗಾಮಿನಿಯಾಗಿ ನಂದಿಯ ಬಾಯಲ್ಲಿ ಹರಿತಾ ಇರೋದನ್ನ ನೋಡಬಹುದು. ಹಾಗೆ ಇಲ್ಲಿ ನೀವು ಅಂತರಗಂಗೆ ಕೇವ್ಸ್ ಹಾಗೆ ಟ್ರೆಕ್ಕಿಂಗ್ ಸಹ ಮಾಡಬಹುದು. ಇದರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಸಹ ಮಾಡಿದ್ದೀನಿ ನಾನು, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗತ್ತೆ. ಚೌಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಕೋಲಾರದಿಂದ ಕೇವಲ 600 ಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಪಾರ್ಕಿಂಗ್ಗೆ ನಿಮ್ಗೆ ಜಾಗ ಅಂತೂ ಇದೆ. ಇಲ್ಲಿರುವ ಚೌಡೇಶ್ವರಿ ದೇವಿ ಭೂಮಿಯಿಂದ ಉದ್ಭವ ಆಗಿರೋದು. ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. 900 ವರ್ಷಗಳ ಹಿಂದೆ ಈ ಜಾಗ ಸಂಪೂರ್ಣವಾಗಿ ಅರಣ್ಯ ಪ್ರದೇಶವಾಗಿತ್ತು. ಈ ದೇವಿ ಉದ್ಭವ ಆಗಿರೋ ಜಾಗಕ್ಕೆ ಒಬ್ಬ ಗೋಪಾಲಕ ಗೋವುಗಳನ್ನ ಕರ್ಕೊಂಡು ಹುಲ್ಲು ಮೇಯಿಸೋಕೆ ಕರ್ಕೊಂಡ್ ಬರ್ತಿದ್ದ. ಒಂದ್ ದಿವಸ ಏನಾಗುತ್ತೆ, ವಿಶ್ರಾಂತಿಗೋಸ್ಕರ ಈ ದೇವಿ ಉದ್ಭವ ಆಗಿರೋ ಸ್ಥಳದಲ್ಲಿ ಈ ಗೋಪಾಲಕ ಮಲ್ಕೋತಾನೆ. ಆಗ ಸಡನ್ ಆಗಿ ಭೂಮಿ ಘರ್ಷಣೆ ಆಗಿ ಆ ಗೋಪಾಲಕನ ತಲೆ ಕೆಳಗಡೆ ದೇವಿ ಉದ್ಭವವಾಗ್ತಾಳೆ. ಇದನ್ನ ನೋಡ್ಬಿಟ್ಟು ಆ ಗೋಪಾಲಕನಿಗೆ ಭಯ ಆಗ್ಬಿಟ್ಟು ಅವನ ಕೈಯಲ್ಲಿದ್ದ ಒಂದು ಕೋಲಿಂದ ಈ ದೇವಿಗೆ ಹೊಡೆದ್ ಬಿಡ್ತಾನೆ. ಆಗ ದೇವಿಯ ಎಡಗಡೆ ಪಾರ್ಟ್ ಸ್ವಲ್ಪ ಕಟ್ಟಾಗ್ಬಿಡುತ್ತೆ. ಇದನ್ನ ಈಗಲೂ ಸಹ ನೀವು ಕಾಣಬಹುದು. ಈ ರೀತಿ ಹೊಡೆದಾಗ ಆ ಗೋಪಾಲಕನಿಗೂ ಹಾಗೆ ಅಲ್ಲಿದ್ದ ಹಸು ಕರುಗಳಿಗೂ ಕಣ್ಣು ಕುರುಡಾಗೋಯ್ತು. ಆಗ ಆ ಗೋಪಾಲಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಅವನ ಪಶ್ಚಾತ್ತಾಪವನ್ನ ಹೇಳ್ಕೊಳ್ತಾ ಇದ್ದಾಗ ದೇವಿ ಒಂದು ಆಕಾಶವಾಣಿಯಲ್ಲಿ ಹೇಳ್ತಾಳೆ, ಇಲ್ಲಿ ಸಪ್ತ ಮಾತೃಕೆಯರ ಜೊತೆಗೆ ನನ್ನ ವಿಗ್ರಹಕ್ಕೂ ಪೂಜೆ ಸಲ್ಲಿಸ್ಬೇಕು, ಹಾಗೆ ನನಗೊಂದು ದೇವಸ್ಥಾನ ಕಟ್ಸು ಅಂತ ಹೇಳ್ತಾಳೆ. ಆಗಲಿಂದ ಇಲ್ಲಿ ದೇವಿಯ ಶಕ್ತಿ ಹೆಚ್ಚಾಗಿದೆ. ಕೋಲಾರಕ್ಕೆ ನೀವು ಭೇಟಿ ಕೊಟ್ಟಾಗ ಈ ದೇವಸ್ಥಾನಕ್ಕೂ ಕೂಡ ತಪ್ಪದೇ ಭೇಟಿ ನೀಡಿ. ಕೋಟಿಲಿಂಗೇಶ್ವರ ದೇವಸ್ಥಾನ. ಇಲ್ಲಿಗೆ ಕೋಲಾರದಿಂದ 31 ಕಿಲೋಮೀಟರ್ಸ್ ಆಗುತ್ತೆ. ಮಹಾನ್ ಶಿವಭಕ್ತನಾದ ಸಾಂಬಶಿವ ಮೂರ್ತಿ ಎಂಬವರು 1980ರಲ್ಲಿ ಮೊದಲನೇದಾಗಿ ಒಂದು ಪುಟ್ಟ ಶಿವಗುಡಿಯನ್ನ ಕಟ್ಟಿದ್ರು. ಕಾಲಕ್ರಮೇಣ ಇಲ್ಲಿ ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗೆ ಇಲ್ಲಿರುವ 108 ಅಡಿಗಳಷ್ಟು ಎತ್ತರವಾಗಿರುವ ಶಿವಲಿಂಗವನ್ನ ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಶಿವಲಿಂಗ ಅಂತ ಪರಿಗಣಿಸಲಾಗಿದೆ.
ಹಾಗೆ ಇಲ್ಲಿರುವ ಅಷ್ಟು ಶಿವಲಿಂಗಗಳು ಒಂದರಂತೆ ಇನ್ನೊಂದು ಕಾಣೋದಿಲ್ಲ. ಎಲ್ಲಾ ಶಿವಲಿಂಗಗಳು ಬೇರೆ ಬೇರೆಯಾಗಿ ಕಾಣಿಸ್ತವೆ ನಮ್ಗೆ. ಹಾಗೆ ಈ ದೇವಸ್ಥಾನ ವರ್ಷದಲ್ಲಿ ಎಲ್ಲಾ ದಿನಗಳು ಕೂಡ ಓಪನ್ ಆಗೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಇಲ್ಲಿಗೆ ಭೇಟಿ ನೀಡಬಹುದು. ಆಕ್ಚುಲಿ ಈ ಕೋಟಿಲಿಂಗೇಶ್ವರ ದೇವಸ್ಥಾನದ ಹಿಂದೆ ಒಂದು ಪುಟ್ಟ ಕತೆ ಇದೆ. ಹಾಗೆ ಈ ಕಥೆಯನ್ನ ಕುರಿತು ಒಂದು ಮೂವಿ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಶ್ರೀ ಮಂಜುನಾಥ ಅಂತ ಮೂವಿ ಹೆಸರು. ಕತೆ ಏನು ಅಂದ್ರೆ, ಒಬ್ಬ ಶೈವ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಹುಟ್ಟುತ್ತಾನೆ ನಾಸ್ತಿಕನಾಗಿರ್ತಾನೆ. ಅಂದ್ರೆ ಅವನಿಗೆ ದೇವರಲ್ಲಿ ನಂಬಿಕೆನೇ ಇರೋದಿಲ್ಲ, ದೇವರು ಇಲ್ವೇ ಇಲ್ಲ ಅಂತ ಅವನು ನಂಬ್ಕೊಂಡಿರ್ತಾನೆ. ಹಾಗೆ ಅವನು ಯಾವಾಗ್ಲೂ ದೇವರನ್ನ ಬೈಕೋತಾನೆ ಓಡಾಡ್ತಾ ಇರ್ತಾನೆ. ಹೀಗೆ ಎಷ್ಟೋ ವರ್ಷಗಳ ಕಾಲ ಅವನಿಗೆ ದೇವರ ಮೇಲೆ ಆಸಕ್ತಿನೇ ಇರೋದಿಲ್ಲ, ಹಾಗೆ ದೇವರ ಮೇಲೆ ನಂಬಿಕೆ ಕೂಡ ಇರೋದಿಲ್ಲ. ದೇವರನ್ನ ತುಂಬಾನೇ ನಿಂದಿಸ್ತಾ ಬರ್ತಾನೆ. ಹಾಗೆ ಒಂದಿನ ಅವನಿಗೆ ಜ್ಞಾನೋದಯ ಆಗತ್ತೆ. ಅವನು ಇಷ್ಟು ವರ್ಷಗಳ ಕಾಲ ದೇವರನ್ನ ನಿಂದಿಸಿದ ತಪ್ಪಿಗೆ ಅವನಿಗೆ ಪಶ್ಚಾತ್ತಾಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವನು ಇಷ್ಟು ವರ್ಷಗಳ ಕಾಲ ಶಿವನನ್ನ 1 ಕೋಟಿ ಬಾರಿ ಬೈದಿರ್ತಾನೆ. ಅದಕ್ಕೆ ಅವನು ಆಗ್ಲಿಂದ ಒಂದು ನಿರ್ಧಾರನ ಮಾಡ್ತಾನೆ, ನಾನು 1 ಕೋಟಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತೀನಿ, ನನ್ನ ಪಾಪನೆಲ್ಲ ಇದೇ ರೀತಿ ನಾನು ಕಳ್ಕೊಳ್ಬೇಕು ಅಂತ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಈ ಕಥೆ ನಡೆದಿದ್ದು 8ನೇ ಶತಮಾನದಲ್ಲಿ. ಹಾಗೆ ಅವನು ಮೊದಲನೇ ಶಿವಲಿಂಗನ ಕೂಡ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಸ್ಥಳ ಇವಾಗ ಇರುವ ಕೋಟಿಲಿಂಗೇಶ್ವರ ದೇವಸ್ಥಾನದ ಸ್ಥಳ ಅಂತ ನಂಬ್ತಾರೆ. ಈ ಸ್ಥಳ ಅಷ್ಟೊಂದು ಮಹತ್ವಕರವಾಗಿರೋದ್ರಿಂದ ಇದನ್ನ ಭೂಕೈಲಾಸ ಅಂತ ಸಹ ಪರಿಗಣಿಸಲಾಗಿದೆ. ಹಾಗೆ ಇಲ್ಲಿಗೆ ಬಂದ ಭಕ್ತಾದಿಗಳು ನೇರವಾಗಿ ಶಿವನಿಗೆ ಅಭಿಷೇಕವನ್ನ ಮಾಡಬಹುದು. ಹಾಗೆ ನಮ್ಮ ಲೈಫ್ ಟೈಮ್ ಅಲ್ಲಿ 1 ಬಾರಿ ಆದ್ರೂ ಕೋಟಿಲಿಂಗೇಶ್ವರನ ದರ್ಶನವನ್ನ ನಾವು ಪಡ್ಕೊಳ್ಳೇಬೇಕು. ಕೋಲಾರಕ್ಕೆ ಹೋದಾಗ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ.